ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಕರ್ನಾಟಕ ಕಾರ್ಮಿಕ ರಕ್ಷಣಾ ವೇದಿಕೆ ರಿಜಿಸ್ಟರ್ ವಾಟಾಳ್ ಮಂಜುನಾಥ್ರವರ ನೇತೃತ್ವದಲ್ಲಿ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ವೈದ್ಯರಿಲ್ಲ ಎಂದು ನಿಮ್ಮ ಬೃಹತ್ ಪ್ರತಿಭಟನೆ ನಡೆಸಿದೆ. ಪ್ರತಿಭಟನೆಯಲ್ಲಿ ನೂರಾರು ಜನ ಕಾರ್ಯಕರ್ತರು ಭಾಗವಹಿಸಿ ಕ್ಯಾನ್ಸರ್ ವೈದ್ಯರು ಬೇಕೇ ಬೇಕೆಂದು ಪಟ್ಟು ಹಿಡಿದರು. ಕ್ಯಾನ್ಸರ್ ಬರೋದೇ ಮಾರಕ ರೋಗ ಮನುಷ್ಯರಿಗೆ. ಅದು ಸ್ವಲ್ಪ ದಿವಸ ಬದುಕ್ತಾರಷ್ಟೇ. ಅದನ್ನು ನೀವು ಸ್ವಲ್ಪ ಶಸ್ತ್ರಚಿಕಿತ್ಸೆ ಕೊಟ್ಟರೆ ದಯವಿಟ್ಟು ಇಲ್ಲ ಅವಿನಾಶ್ ಹೆಬ್ಬಾರ್ನ ಕರ್ಸ್ಕೊಳ್ಳಿ, ಅಶ್ವಿನಿ ಹೆಬ್ಬಾರ್ ಇಲ್ಲ ಅಂದರೆ ಬೇರೆ ಯಾರು ಡಾಕ್ಟ್ರುಗಳನ್ನ ಹಾಕ್ಕೊಳ್ಳಿ. ದಯವಿಟ್ಟು ಇದನ್ನು ಬೇಗ ನೀವು ಕೂಡ ಇದು ಮಾಡಿಕೊಡ್ಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲೇ ನಾನು ಆಸ್ಪತ್ರೆ ಭಾಗದಲ್ಲಿ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಮಾಡ್ತೀನಿ ಅಂತ ಸಂದರ್ಭ ಹೇಳ್ತಾ ಇದ್ದೀನಿ. ಆಸ್ಪತ್ರೆ ಇಲ್ಲಿ ಸಾವಿರಾರು ಜನ ರೋಗಿಗಳು ಬರ್ತಾರೆ. ಇವತ್ತೇನಾಗಿದೆ ಅಂದರೆ ಕ್ಯಾನ್ಸರ್ ರೋಗಿಗಳು ತುಂಬ ಜನ ಬರ್ತಾರೆ, ಅಕ್ಕಪಕ್ಕ ಜಿಲ್ಲೆಯವರೆಲ್ಲರೂ ಬರ್ತಾರೆ. ಆದರೆ ಇಂಥ ಒಂದು ದೊಡ್ಡ ಮೆಗನ್ ಬೋಧನೆ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ರೋಗ ನೋಡೋದಕ್ಕೆ ಡಾಕ್ಟ್ರುಗಳಿಲ್ಲ. ಇಲ್ಲಿ ಏನಾಯಿತು ಅಂದರೆ ಮುಂಚೆ ಇದ್ದರು, ಅವರವರಿಗೆ ಏನೋ ಒಂದು ವೈಷಮ್ಯ ಉಂಟಾಗಿ ಸುಳ್ಳು ಕೇಸ್ ಆಗಿಬಿಟ್ಟು ಇರೋ ಡಾಕ್ಟ್ರುಗಳಿಗೆಲ್ಲ ಹೊರಗೆ ಕಳಿಸಿದ್ದಾರೆ. ಇವತ್ತೇನಾಗಿದೆ ಅಂದರೆ ಮೂರು ಜನ ಇರೋ ಮುಖ್ಯಮಂತ್ರಿ ಊರಲ್ಲಿ, ಉಸ್ತುವಾರಿ ಸಚಿವ ಊರಲ್ಲೇ ಇವತ್ತು ಕ್ಯಾನ್ಸರ್ ರೋಗ ನೋಡೋಕ್ಕೆ ಡಾಕ್ಟ್ರುಗಳಿದಂಥ ಪರಿಸ್ಥಿತಿ ಎದುರಾಗಿದೆ. ಇವತ್ತು ಮೊನ್ನೆ ಕೂಡ ಒಬ್ಬರು ಡಾಕ್ಟ್ರು ಪೇಷಂಟು ಅರ್ಜೆಂಟ್ ಇದೆ ಅಂತಂದು ಹೇಳ್ಬಿಟ್ಟು ಬಂದವರಿಗೆ ಖಾಸಗಿ ಆಸ್ಪತ್ರೆಗೆ ಬರ್ಕೊಟ್ಟಿದ್ದಾರೆ. ಅಲ್ಲೋದ್ರೆ 1 ಲಕ್ಷ 2 ಲಕ್ಷ 3 ಲಕ್ಷ ಫೀಸ್ ಕೇಳ್ತಾ ಇದ್ದಾರೆ. ಇವತ್ತು ಯಾರು ಕೂಡ ಕೊಡೋಕ್ಕಾಗಲ್ಲ. ದುಡ್ಡಿದ್ದವ್ರು ಯಾರು ಕೂಡ ಸರ್ಕಾರಿ ಆಸ್ಪತ್ರೆಗೆ ಬರೋಲ್ಲ. ಬಡವರೆಲ್ಲ ದುಡ್ಡು ಇಲ್ದವ್ರೆ, ಬಡವರೇ. ಆದರೆ ಕೂಡ ಇರೋರೆಲ್ಲ ನಮ್ಮ ಶಿವಮೊಗ್ಗದ ನಾಯಕರಾಗಿರ್ಬೋದು, ಎಲ್ಲರಾಗಿರ್ಬೋದು, ಬಡವ್ರದ್ದು ಮತ ಬೇಕು. ಆದರೆ ಅವ್ರ ಕಷ್ಟ ಕೇಳೋದಕ್ಕೆ ಇವತ್ತು ಯಾರೂ ಇಲ್ಲ. ಇವತ್ತು ಕ್ಯಾನ್ಸರ್ ರೋಗ ಒಂದು ಮಾರಕ ರೋಗ. ಆ ಒಂದು ಪೇಷಂಟ್ ನೋಡೋದಕ್ಕೆ ಇವತ್ತು ಡಾಕ್ಟ್ರು ಇಲ್ಲ. ಹಿಂದೆ ಒಬ್ಬರು ಅವಿನಾಶ್ ಹೆಬ್ಬಾರ್ ಅಂತ ಇದ್ದರು, ತುಂಬ ಒಳ್ಳೆ ಸರಳ ಜೀವಿ. ಬಂದು ಯಾರೇ ಬಡವ್ರು ಬಗರಾಗಿದ್ರು ಕೂಡ ಅವರು ಸರ್ಕಾರದ ಕೆಲಸ, ನಿಯತ್ತಿನ ಕೆಲಸ, ದೇವ್ರ ಕೆಲಸ ಅಂತಂದ ಬಂದಂಥವ್ರಿಗೆ ಸಾವಿರಾರು ಜನಕ್ಕೆ ಇವತ್ತು ಅವರು ಆಪ್ರೇಷನ್ ಮಾಡಿ ಕಳಿಸಿದ್ದಾರೆ. ಬಟ್ ಅವರ ಹೇಳಿಕೆ ಅವರು ಇದು ಸಹಿಸಲಾರ್ದೆ ಇವತ್ತನ್ನು ಅವರನ್ನು ತಡೆಗಟ್ಟಿ ಹೊರಗಡೆ ಇಟ್ಟಿದ್ದಾರೆ. ಇಲ್ಲ ಬೇರೆಯವ್ರನ್ನ ತಗೊಂಬನ್ನಿ, ಇಲ್ಲ ಅವರನ್ನೇ ವಾಪಸ್ ಕರ್ಕೊಂಬಿಟ್ಟು ಬಂದಿಲ್ಲ ಅಲೆದಾಡ್ತಿರುವ ಏನು ನಮ್ಮ ಕ್ಯಾನ್ಸರ್ ರೋಗ ಪೇಷಂಟ್ಗಳಿಗೆ ಬೇಗ ಶಸ್ತ್ರಚಿಕಿತ್ಸೆ ತಪಾಸಣೆ ಮಾಡಬೇಕು ಅಂತ ಸಂದರ್ಭ ಕೇಳ್ತಾ ಇದ್ದೀನಿ. ಇವತ್ತು ನಾವು MS ಆಮೇಲೆ ನಿರ್ದೇಶಕರಿಗೆ ಮನವಿ ಕೊಡ್ತಾ ಇದ್ದೀವಿ. 1 ವಾರ ಗಡುವು ಕೊಡ್ತೀವಿ. ತಕ್ಷಣ ಏನಾರು ಮಾಡಿಲ್ಲ ಅಂದರೆ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟ ಪ್ರತಿಭಟನೆ ಧರಣಿ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ವಾಟಾಳ್ ಮಂಜುನಾಥ್ ಆಡಳಿತಕ್ಕೆ, ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅಯ್ಯಯ್ಯೋ ಎಲ್ಲಿವರೆಗೂ ಹೋರಾಟ, ಎತ್ತಕ್ಕಾಗಿ ಹೋರಾಟ. ಕ್ಯಾನ್ಸರ್ ಪೇಷಂಟ್ಗಳಿಗೆ ಡಾಕ್ಟರ್ ಕಣ್ಣು ಮುಚ್ಚಿಕೊಳ್ತಿರುವ DHO ಅಧಿಕಾರಿಗಳಿಗೆ, ಜಿಲ್ಲಾ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಕ್ಯಾನ್ಸರ್ ಪೇಷಂಟ್ ರೋಗಿಗಳಿಗೆ ಡಾಕ್ಟರ್ ಕಣ್ಣು ಮುಚ್ಚಿಕೊಳ್ತಿರುವ ಜಿಲ್ಲಾಡಳಿತಕ್ಕೆ, ಕ್ಯಾನ್ಸರ್ ಪೇಷಂಟ್ ನೋಡಲು ಡಾಕ್ಟರ್ ಕಣ್ಣು ಮುಚ್ಚಿಕೊಳ್ತಿರುವ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಜಿಲ್ಲಾಧಿಕಾರಿಗಳಿಗೆ ಬೇಕು. ಅಯ್ಯಯ್ಯೋ ಎಲ್ಲಿವರೆಗೂ ಹೋರಾಟ, ಎತ್ತಕ್ಕಾಗಿ ಹೋರಾಟ, ಕ್ಯಾನ್ಸರ್ ರೋಗಿಗೆ ಡಾಕ್ಟರ್ ಕಣ್ಣು ಮುಚ್ಚಿಕೊಳ್ತಿರುವ ಜಿಲ್ಲಾಡಳಿತಕ್ಕೆ, DHO ವೈದ್ಯಾಧಿಕಾರಿಗಳಿಗೆ, ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಶಿವಮೊಗ್ಗ ಲೋಕಸಭಾ ಸದಸ್ಯರಿಗೆ ಬೇಕು. ಎಲ್ಲಿವರೆಗೂ ಹೋರಾಟ, ಎತ್ತಕ್ಕಾಗಿ ಹೋರಾಟ. ಕ್ಯಾನ್ಸರ್ ರೋಗಿಗಳಿಗೆ ಡಾಕ್ಟರ್ ಕಣ್ಣು ಮುಚ್ಚಿಕೊಳ್ತಿರುವ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ, ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ